ಸಾಗರದ್ದು ನಾನು ಮೊನ್ನೆನೂ ಹೇಳಿದೆ, ಸಾಗರದ ನಮ್ಮ ಕ್ರಿಕೆಟ್ ಗ್ರೌಂಡು, ಟರ್ಫ್ ಗ್ರೌಂಡ್ ಭಾಳ ಕಷ್ಟ, ನಿಮಗೆಲ್ಲ ಗೊತ್ತು. ಒಂದು ಟರ್ಫ್ ಗ್ರೌಂಡು ಮಾಡೋ ಅಂಥದ್ದು ಎಷ್ಟು ಕಷ್ಟ, ಪ್ರತಿ ವರ್ಷ ಅದಕ್ಕೆ ಎಷ್ಟು ದುಡ್ಡು ಹಾಕಬೇಕು ಅಂತ. ಅಲ್ಲಿ ಎಲಿ ಟೂರಿಸಮಿಗೆ ಮಾಡಿರೋವಂಥದ್ದು ನಾನು ಒಪ್ಪಿಲ್ಲ. ಅವತ್ತು ಕೂಡ ನಾನು ಡಿ ಸಿ ಅವರಿಗೂ ಕೂಡ ಮಾತಾಡಿದ್ದೆ, ಬಿಡಬೇಡಿ, ಒಂದು ಹೆಲಿಕಾಪ್ಟ್ರು ಬಂದು ಇಳಿದ್ರೆ ಅದರ ಒತ್ತಡ ಅಂದರೆ ಗಾಳಿಯ ಒತ್ತಡ ಕೆಳಗಡೆ ಇರುವಂತಹ ಟರ್ಫ್ ಹಾಳು ಮಾಡುತ್ತೆ. ಅದಕ್ಕೆ ನಡೆದಾಡ್ಬೇಕಾದ್ರೆ ನಾವು ಹಾಕುವಂಥ ಶೂಸು ಚಪ್ಪಲಿ ಅದರಿಂದ ಟರ್ಫ್ ಗ್ರೌಂಡು ಹಾಳಾಗುತ್ತೆ. ನಮಗೆ ಇನ್ನೊಂದು ವರ್ಷ ಬೇಕು ಅದನ್ನು ರೆಡಿ ಮಾಡೋಕ್ಕೆ. ಅಲ್ಲಿನ ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಆಟಗಾರರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಲ್ಲಿನ ಗೌರವಾನ್ವಿತ ಸದಸ್ಯರುಗಳು ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ, ಹೆಲಿ ಟೂರಿಸಮಿಗೆ ಬೇರೆ ಜಾಗ ಯೂಸ್ ಮಾಡಿ, ಅಲ್ಲಿದೆ ಆದಂಥ ಜಾಗಗಳಿದ್ದಾವೆ ಅಂತ. ಅದನ್ನು ಒಪ್ಪಿಲ್ಲ, ಅಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಕಷ್ಟ ಆಗುತ್ತೆ, ಅದನ್ನು ನಿಲ್ಲಿಸ್ಬೇಕು, ಬೇರೆ ಯಾವ್ದಾರ ಗ್ರೌಂಡಲ್ಲಿದ್ದರೆ ಮಾಡಿ ಅಂತ ನಾನು ಕೇಳಕ್ಕೆ. ಹೆಲಿಪ್ಯಾಡು ಸಣ್ಣದಾಯಿತು ಅಂತ ಹೇಳಿದ್ರು. ಎಲ್ಲರಿಗೂ ಗೊತ್ತಿರೋವಂಥದ್ದು ಶಾಸಕರದ್ದು ಒಂದೇ ಧೋರಣೆ, ತುಂಬ ಚೆನ್ನಾಗಿದೆ ನಮ್ಮ ಗ್ರೌಂಡು ಅಂತ, ಟರ್ಫ್ ಗ್ರೌಂಡು ತುಂಬ ಚೆನ್ನಾಗಿದೆ ಅಂತ. ಆ ಹಾಳು ಮಾಡಿದ್ರೆ ನಾಳೆ ಅದನ್ನು ಮತ್ತೆ ರೆಡಿ ಮಾಡಲಿಕ್ಕೆ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದು KSC ಇಂದ ಡೆವಲಪ್ ಆಗಿರೋದಲ್ಲ, ಅದು ಅಲ್ಲಿನ ನಗರಸಭೆಯವರು ಅಲ್ಲಿನ ಆ ಗ್ರೌಂಡನ್ನು ಡೆವಲಪ್ ಮಾಡಿರೋಂಥದ್ದು. ಮತ್ತೆ ಹೊರೆ ಯಾರಿಗೆ? ಅದೇ ನಗರಸಭೆಗೆ. KSCಗೆ ಏನಾರ ಕೊಟ್ಟಿದ್ರೆ ಅದನ್ನು ಕೊಡ್ತಿರ್ಲಿಲ್ಲ ಬಿಡಿ ನಾವು. ಹಾಗಾಗಿ ಅದನ್ನು ಮಾನ್ಯ ಶಾಸಕರು ಅದನ್ನು ತಕ್ಷಣ ನಾನು ಒಂದು ಅದ್ರ ಮೇಲೆ ಮ್ಯಾಟ್ ಆದರೂ ಹಾಕಿ ಅಂದೆ, ಅದನ್ನು ಮಾಡಿಲ್ಲ ಅವರು.